ಬರ್ತಾನೆ ಬೆಳಗ್ಗೆ ಬರ್ತಾನೆ ಸೀದಾ ಅದೇ ಬಾಗ್ನ ಇವತ್ತೇ ಬರೋನು ಇವತ್ತು ಇಲ್ಲ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾನೆ ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ ಇವತ್ತೇ ಬರೋನು. ಅದೇ ಇಲ್ಲಿ ಬೇರೆ ಸೋಳೂರಿಗೆ ಗಡಿಯಾಲಕ್ಕೆ ಆಮೇಲೆ ತಿನ್ನೇನಹಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕ್ಕಿಲ್ವನಪ್ಪ? ನಾನೇನಿಲ್ಲ ಇಲ್ಲ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಅದು ಹಿಂದಗಡೆ ಒಂಚೂರು ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದಗಡೆಗೆ ಒಂಚೂರು ಪಿಲ್ಲರ್ ಹಾಕಿಸ್ತಾ ಇದ್ವಿ. ಏನ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ ಸುಮಾರಾಗಿ ಒಂಚೂರು ಡೂ ಬ್ಲಾಸ್ಟ್ ಮಾಡೋಣ ಅಂತ. ಹೌದಾ? ನೀನ್ ಬರೋದಲ್ವನಪ್ಪ? ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ. ನಿನ್ ಮಗನ್ ಕಳ್ಸಿದ್ರೆ ಯಾರು ಹೇಳಿ ನೀವು? ನಾನು ಅಪ್ಪ, ಲಲ್ಲಿ ರವ್ವ ಶಾರದಮ್ಮ. ಅಲ್ಲೋ ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ಹಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ಅಲ್ಲ ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಹುಡುಗರು ಅಟ್ಲ ಓದುವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ ಸೀರೆ ನಾನು ಇದು ರಾಂಗ್ ನಂಬರ್ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋಣ. ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಹೋಗ್ಲಿ, ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗ್ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನ್ ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ. ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ. ಅಲ್ಲ ನೀನ್ ಬಂದ್ ಕುಂಡಿಸ್ಲೇಬೇಕು ಗಣೇಶನ್. ನಾಳೆ ಕುಂಡಿಸ್ತೀಯ ಇಲ್ವೋ ಹೇಳು. ಏನೇನೋ ಜ್ಞಾಪನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು. ಯಾಕಂತೀಯ? ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಏ ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಏನಕ್ಕ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕಿ ಬಿಟ್ರೆ ತಾನೆ ಮಳೆ ಆಗೋದು. ನಂಗೂನು ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿನ್ ಅದೊಂದು ಅದಕ್ಕೂ ಅನಿಸ್ತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡಿಸಿ ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಿಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದ್ ಮಾಡ್ಕೊಂಬದ್ರ. ನಾಳೆ ನಮ್ಮ ಮನೆಯಾಗ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇರ್ತಿದೀವಿ ಹಂಗಂತ ನಮ್ಮ ಅತ್ತಿಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳದಂತೆ ಬರ್ತೈದಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ ಬರ್ರಿ. ಇಲ್ಲಿ ನಮ್ದು ಗಣಪತಿ ಆಯ್ತು ಉಂಟೈತಿ ಒಟ್ಟು ನಮ್ದು. ಅದಕ್ಕೆ ಒಂದ್ ಸೊಂಡ್ಲ ತಂದಿಕ್ಕಿರಂತೆ. ಹಲೋ ಅಂದ್ರೆ ಹಲೋ ನೋಡಿ ಅಂದ್ರೆ ನಾಳೆಗೆ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು. ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ. ನಮ್ದು ಇಲ್ಲಿ ಡ್ರಾಯರ್ ಇಲ್ಲ, ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸಕ್ ಅವನು. ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ? ನಾವೇ ಕಟ್ತೇವೆ.
ನಿನ್ನ ಯಾವನ್ನ ಬಿಗ್ ಅದನ್ನ ನೋಡ್ಕೊಂಡಿ ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದಿದ್ಯಲ್ಲ ನೀನು. ನೀನಿರುವಾರ ಅವಳು ಲಲ್ಲಿಗಿನ್ನ ಹತ್ತಾಗಿ ಹೋಗ್ಬಿಟ್ಟಲ್ಲಕ್ಕ. ಮತ್ತೀಗ ಮಾತಾಡು. ಈಗ ನಾನು ಕುಣಗುಲ್ ಹತ್ರ ಬಂದಿದ್ದೀನಿ ನಾಳೆ. ಬಂದ್ಬಿಡು, ಎನ್ನ ಮಾಡ್ಕೊಂಡು ಸೀದಾನ ತುಮಕೂರು ಟೌನ್ ಸರ್ಕಲ್ ಬಂದ್ಬಿಡು. ಟೌನ್ ಸರ್ಕಲ್ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ. ನಮ್ಮ ಚಿಲ್ಮೆಗೆ ಹೋಗ್ಬಿಡೋಣ. ಅದೇ ಕಾರಲ್ಲಿ ಏನೋ ಬೇಕಾದ್ರೆ ಮಾಡ್ಬೋದು ಅಂತಲ್ಲ. ಅಲ್ಲಿ ಯಾರು ಕೇಳಲ್ವಾ? ಅಲ್ಲಿ ಯಾರು ಕೇಳಲ್ವಾ? ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ? ಇರ್ತಾರೆ. ಇವ್ರು ಹಸ್ಬೆಂಡ್ ಅನ್ನೋದು, ಹಸ್ಬೆಂಡ್ ಇದು ಇಂಗ್ಲಿಷ್ ನಾಗೆ ಹಸ್ಬೆಂಡ್. ನಮ್ಮ ಹಸ್ಬೆಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ಬೇಕಾ? ಅಲ್ಲಿ ಕಾರೊಳಗೇನೋ ಇಲ್ಲ ಬೇರೆ ಕಡೆ ಜಾಗ ಐತ ಫಾರೆಸ್ಟ್ ಆಗೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಮುಂದಗಡಿಗೊಂದು ಸೊಪ್ಪಿನ ಕಟ್ಟಿ ಸೊಪ್ಪು ಹಾಕ್ಬಿಟ್ಟು ಕಾರಿ ಮೇಲೆ ಕೆಟ್ಟೋಯ್ತೆ ಅಂತಾನ ಹೆಂಗ ಮಾಡೋದಾಗತ್ ಬರ್ರಿ. ಹೌದಾ? ಹೌದು. ಇದು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ನಾನು ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ನಾನು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಇದು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿ ಬರ್ನ್ ಹರ್ಕೊಂಡ್ ಹೇಳಿ ಸೆಂಟ್ರಿಗೆ. ಏನು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿದೆ ಬರ್ನ್ ಹರ್ಕೊಂಡ್ಬಿಡ್ತೈತಿ ಇದು ಡ್ರೆಸ್. ಯಾಕೆ ಅರ್ಧ ಆಗ್ತೀಯಾ? ಅದು ಕಾಸ್ಟ್ಲಿ ಡ್ರೆಸ್. ಅದು ಕಾಸ್ಟ್ಲಿ ಡ್ರೆಸ್ ಎಲ್ಲ ಬಿಚ್ಚಬೇಕಾ ನಾನು? ಫುಲ್ ಬಿಚ್ಚಬೇಕಾ? ಸಾಹೇಬ್ರೆ ಹಲೋ, ಏನಕ್ಕೆ ಬಂದು ಏನಾದ್ರೆ ಮಾಡ್ತೋಸಿಲ್ಲ ನಾನು. ಹಲೋ, 5 ನಿಮಿಷ ಬಿಟ್ಟು ಮಾಡಿ. ಅಲ್ಲ ಬಿಡು. ಹಲೋ 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 ಹಲೋ, ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ಅಲ್ಲ ರೀ, ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ? ನನ್ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಹಂಗನ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ, ಆ ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಲ್ಲ ಅಯ್ಯೋ, ನಮ್ಗೆ ಏನ್ ಕರ್ಮ ಮಾಡಿದೀವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ, ಎಲ್ಲ ಇರೋದ್ ನೀನು. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ಈಗ ನಿಮ್ಮ ತಲೆಡ್ತ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ, ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ. ಯಾಕೆ ನಿಮ್ಮ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟಾಗಿ ಟವರ್ ಇರ್ತಾವ. ಏನಿಲ್ಲ, ಜೈಲ್ಗೆ ಹೋದ್ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ಏನಿಲ್ಲ, ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಏನ್ರಿ ಹುಟ್ಟಿ ನಿಮ್ಮಮ್ಮನ ನೀನ್ ಯಾರ ನನ್ನ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ.
ನನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ಯಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ. ಇವತ್ತು ಚೆನ್ನಾಗಿ ಬಾ. ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ. ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ನನ್ನ ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ. ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬದ್ಮೇಲೆ ಹಿಡ್ಕೊಂಡು ಇಬ್ರು ಸೇರ್ಕೊಂಡು ಕೂಡಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು. ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆನ್ ಬನ್ನಿ ಕೃಷ್ಣಮೂರ್ತಿಗೆ. ಇಲ್ಲಿ ಅಕ್ಕಿ ಜನ ಎಲ್ಲ ಬಂದು ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ. ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದು ಅಲ್ಲಿ ನಿಮ್ ಮನೆ ಬಂದು ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ, ನೀಲ್ಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತು ಬರ್ತೀನಿ. ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ. ನಿಮ್ಮ ಅಮ್ಮನ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್. ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಇದ್ರಕ್ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವ್ನು ತಲೆಡಿಸ್ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ. 3 ತಿಂಗಳದಾಗ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ, ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಇದು ಜೈಲಾಗೆ. ನೀನ್ ನಾನ್ ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವ ಯಾಕೋ ಜಾಸ್ತಿ. ಹೌದಾ? ಉಯ್ಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೂ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರ್ ಎಲ್ಲ ನೆಂದು ಯಾವ್ದೋಗಿ ಅಂತ. ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದ್ ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ಟಿಕ್ ಹಿಡ್ದಂಗ ಆಗುತ್ತೆ. ಮಣ್ಣು ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ತಲೆಗೆ. ಯಾಕಪ್ಪ? ಇಟ್ಟಿನ ದಬ್ಬೆಗೆ ಇದು ಅಲ್ಲ ಇದು ಕಟ್ಟಿ ತಗಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಗ ಹೋದೆ ವಸ್ತು ತಾಡಿತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಹಲ್ಲೆ ಮಾಡಿರೋದು. ಕರೆಕ್ಟ್ ಸ್ವಾಮಿ. ಇಟ್ಟಿನ ದಬ್ಬೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಟಿಪ್ಪು ಸ್ವಾಮಿ ಅಂತ ನನ್ನ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡಕ್ಕಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಕೊಡು. ಅದೇ ಇಟ್ಟಿದ್ದದ್ದು. ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ಲಲಿತಮ್ಮನ್ ಅಲ್ಲ ಸಮಯ ಯಾರ ಅಣ್ಣ ಇವತ್ ನಮ್ಮ ಅಪ್ಪನ ಮನೆಗೆ ಬರ್ಲಿಲ್ವಲ್ಲಣ್ಣ. ನಮ್ಮ ಅಪ್ಪನ ಮಕ ನಿಂಗೆ ಸಿಗದೇ ಇಲ್ವಲ್ಲಣ್ಣ ಇನ್ಮೇಲೆ. ಇಷ್ಟ ಮಕ್ಕಿತ್ತ ಇನ್ನೋಣ. ಹ್ಞೂ ಅಣ್ಣ, ಕೊನೆಗೆ
ಹಲೋ ಹಲೋ ದ್ರಾಕ್ಷಿ ಗೋಡಂಬಿ ಹಾ ಹಾಕ್ಬಿಟ್ಟು ಮುಚ್ತ ಕಣ. ಏನೋ ಬಿಡಿ ಆಯ್ತು. ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ್ಣ ಏನಾಗುತ್ತೆ? 10 ವರ್ಷ 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿ ಯಾವ್ದು ಇವಾಗ ನಡೀತಾ ಇದೆ ಯಾವ್ದು? ಫೆಬ್ರವರಿನೇನಾ? ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಳಾಗಿಲ್ವಾ ನಿಮ್ಮ ಒಂದು ಇದಕ್ಕೆ? ನನ್ಯಾಗಂತೀಯ ಮತ್ತೀಗ ಏನ್ ಸತ್ತೋಗಿ ಮುಚ್ಚಿರೋ ತಿರ್ಗಾ ತೆಗಿಯಕ್ಕಾಗುತ್ತ ಅಣ್ಣ ಮತ್ತೀಗ? ಅಲ್ಲ 10 ವರ್ಷ ಯಾರನ್ನ ಮಡಿಕಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಇದ್ದಿಲ್ಲ ಧಾರವಾಡ? ತಲೆ ಕೆಡ್ಸಿಕ್ತೇನೆ ಸುಮ್ಮಿರಮ್ಮ, ನಾವೇನ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವ್ ಹೇಳೋ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ, ಅಲ್ಲಿಂದ 10 ವರ್ಷ ತಕ ನೀವು ಹೇಳಿದ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಕ. ಇದು ಶಿವಮೊಗ್ಗದಿಂದನ ಇರುವೆ ಬಂದು ನೀವು ಇರೋ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ ಮಣ್ಣು ಮಾಡಕ್ ನಿಮ್ಮ ಅಪ್ಪರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ನನ್ನ ಮಕ್ಕಳು ಅಂತ ಮಗ ಅಲ್ಲ, ನಮ್ಮ ಅಪ್ಪ ಬಂದಿತ್ತು ಮಣ್ಣು ಮಾಡಕ್ಕೆ. ಹಲೋ ಇನ್ನು ರವಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ಮಗ, ನಿಮ್ಮ ಅಪ್ಪನ. ಹಲೋ ಹಲೋ ಅಣ್ಣ, ನಿಮ್ಮಪ್ಪ ಬಂದು ಸಮಾಧಾನ ಮಾಡಿ ಪಾಪ ಹಾರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗೂ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ಎಷ್ಟು ಜನ ಕೊಟ್ಟಿದ್ದ ನನ್ ಮಗ ಅಲ್ಲ ನೀನು? 150 ಸಲ ಹೇಳಿರ್ಬೇಕು ನೀನು. ನಾನು ಕತ್ತಿದೀಯ ಅಂತಾರಲ್ಲ, ನನ್ನ ಸಹಾಯ ನಿಮ್ಮ ಮಾಸ್ತಿ ಹೊಡೆದಿದ್ದೀನ. ಅಲ್ಲಣ್ಣ ದೇವ್ರು ಅಂತ ನಿಮ್ಮ ಅಪ್ಪರ್ ಬದುಕೋರು ಯಾಕೆ? ಯಾಕಣ್ಣ ಅಲ್ಕ ಮತ್ ಯಾಕಣ್ಣ ಬೈತಿರೋದು? ಇಲ್ಲೇ ಉಸಿರಾಡಕಾಲ ನನಗೆ ಹಂಗಂತ ಎಲ್ಲ ಕರೆಂಟ್ ಟೇ ಕೊಡದಂತ ಮಾತು ಕೇಳಿ ನನ್ಗೆ ಉಸಿರೇ ಆಡಕಾಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿಲ್ಲ, ತಗೊಂಡಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ? ಯಾರಿಗಾನ ಕೊಟ್ಟ ನೀನು? ಅಲ್ಲಣ್ಣ ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ? ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲ? ಮಗ ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನದಾಗ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅತ್ತಿ ಪರ್ಕೆ ತಗೊಂಡ್ಬಿಡ್ತಾರ ಅಲ್ಲಿಂದಲೇ. ಯಾರು? ಮನೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಯ್ತು. ಯಾರ ಮಗ ನಿನಗೆ ಫೋನ್ ಮಾಡಿದಾರಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ರಾತಾಗ್ಲಿಲ್ಲ. ಅಲ್ಲಣ್ಣ ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರನ್ನ ಮಾತಾಡ್ಸಿದ್ರು ನಮ್ಮ ಮಾವರು? ನಿಮ್ಮ ಅಪ್ಪರ್ನ. ಮುಚ್ಚಿಡಿಯೋದು ಒಂದು ಬಾಕಿ ಐತೆ ನನಗೆ. ಅಣ್ಣ ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ 15 ಬಿದ್ದೈತೆ. ಏನಣ್ಣ? 14 ವರ್ಷ ತುಂಬಿ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ ನಿಮ್ಮಪ್ಪ ತೀರೋಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ. ನಿಮ್ಮ ಅಮ್ಮನ ಗಂಡಂಗೆ ಅಲ್ಲ ಮಗ, ಎಷ್ಟು ಟೈಮ್ ಕೊಟ್ಟಿದ್ದ ನನ್ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಅಲ್ವಾ? ನಮ್ಮ ಅಮ್ಮನ ಗಂಡ ಬೇರೆ, ನಮ್ಮ ಅಪ್ಪನ ಬೇರೆ. ಈಗ ಗುಜ್ಕ ನನ್ನ ಮಗನೇ. ಅಣ್ಣ ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ, ಹಂಗೂ ನಾನು ಮರಿ ಊಟ ಬೇಡ ಕಣಪ್ಪ, ಕೋಳಿ ಸಾರು ಹಾಕು ಒಂಚೂರು ಅಂದ್ರು. ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ.
ನಾನು ನಮ್ಮ ಅಪ್ಪನ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ 3 ಮರಿ ಕಟ್ಸಿದ್ದೆ, 1 ಕ್ವಿಂಟಾಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾರೆ ಫೋನ್ ಮಾಡಿ. ನಮ್ಮ ಮಾಮ ಸತ್ತು ಆಯ್ತಾ? ಇಲ್ಲ, ನಿಮ್ಮ ಮಾವರ ಯಾಕೆ ಸತ್ತೋಗ್ತಾರೆ? ನಿಮ್ಮ ಅಪ್ಪನೂ ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ಹಾ, ನನಗೆ ತಿಕ್ಕಿ ಇಡ್ತಾ ಇದ್ದೀನಿ. ನೀವು ಸತ್ತೋಗಿಲ್ಲ, ನಾನು ಸತ್ತೋಗಿಲ್ಲ, ನಮ್ಮ ಅಪ್ಪನು ಸತ್ತೋಗಿಲ್ಲ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್? ನಿಮ್ಮಂಥವ್ರಿಗೆಲ್ಲ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡಬೇಕು ಸರ್. ನಿಮ್ಮಂಥವ್ರಿಗೆ ಸರ್ ದೇವರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಗತಿಗೇಡು ಅಂತಾರೆ. ಅಲ್ಲ ಸರ್, ನಿಮ್ಮಂಥವ್ರ ಜೊತೆ ಮಾತಾಡಿ ನಮ್ಮ ಪುಣ್ಯ ಸರ್, ನಮ್ಮ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು? ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓಹೋ, ವಿಧಾನಸೌಧ ಸೀಮೆಸ ಅರ್ಧ ಹೊತ್ತು 3 ಗಂಟೆ ಬೆಳಕರ್ದೈತಿ. ಅಲೋ ಅಣ್ಣಾರೇ? ಇಲ್ಲ, ನಾವು ಆಂಬುಲೆನ್ಸ್ ಓಡಿಸಾರಲ್ಲ, ಇದು ನೋಡ್ಸೋದು ನಾವು. ಏನ್ ಹೇಳಿ? ಇದು ರಾಕೆಟ್ ಮಾತ್ರ ನಾವು ಓಡಿಸೋದು. ಸರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ. ನೀವೇನ ಲಾರಿಗೆ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೆಣ್ಣನ ನಾವು ಕುಯ್ದಿ ಮೂಟೆ ಕಟ್ಟಿ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಅಲ್ಲಣ್ಣ. ಅಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಸಿದ್ದೀನಿ. ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಕ್ಕಿ ಯಾಕೆ ನಾನು ಕಳ್ಳು ಪಚ್ಚಿ ಬರ್ಬೇಕು? ನಿಮ್ಗೇನ ತಲೆಗೆಚ್ಬಿಟ್ರೆ ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ನನಗ್ ಗೊತ್ತಾಯ್ತು, ನನಗೆ ಯಾವಾಗ್ಲೇ ಫಸ್ಟೇ ಗೊತ್ತಾಯ್ತಿವ್ರು ವಿಧಾನಸೌಧ ಅಂತ. ಇನ್ನೇನಣ್ಣ, ಚೋಳಿಗೆ ಎದೊಳಕ್ಕೆ ಆಗಲ್ಲ ಕಣ, ಹಾಲು ಕರಿಯೋದ್ ಹೆಂಗೋ ಏನು ನೀನು ಎದ್ದಿದ್ಯಲ್ಲ ಇಷ್ಟೊತ್ತಿಗೆ ಇವತ್ತು? ನನಗೆ ಇದು ನಾಯಿ ದೊಡ್ದಿತ್ತಲ್ಲ, ಅವಾಗ್ಲೂ ಕರ್ಮಂದ್ ಹುಚ್ಚಾಸ್ಪತ್ರೆಗೆ ಹಾಕಿವ್ರು. ಅದಕ್ಕೆ ಹಂಗಾಗಿ ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ. ನೀವು? ಅಲ್ಲ ಹಲೋ, ಹೆಂಗೋ ಇದ್ ಮಾಡ್ತಿದ್ದೀರಲ್ಲಣ್ಣ ಅಷ್ಟೇನೆ. ನೀವ್ ಹಾಲ್ ಕರೆಯಕ್ ಹೋಯ್ದಲ್ಲ ಇಲ್ವಣ್ಣ? ಹಾಲು ಎಷ್ಟು ಟೈಮ್? ನಾವ್ ಹಾಲ್ ಕರೆಯಕ್ ಎದ್ದಿಲ್ಲ. ನನಗೆ ಅಲ್ಲೇ ಉದ್ನಾಯಿ ಕಡ್ದು ಅಲ್ಲೇ ಹುಚ್ಚಾಸ್ಪತ್ರೆಗೆ ಹಾಕಿ 3 ತಿಂಗಳಾತು. ಯಾವಾಗ್ಲೂ ಎದ್ದೇ ಇರ್ತೀನಿ. ಅಣ್ಣ ಹಾಲು ಎಷ್ಟು ಟೈಮು? ಆನೆ 6:30 ಆಗ್ತಾ ಬಂತಲ್ಲ ಬೆಳಿಗ್ಗೆ. ಅಯ್ಯೋ ನಿನ್ನ ಇನ್ನೂ ರಾತ್ರಿ 9:30 ಕಣ. ಹೌದು, ನಾನು ಹುಚ್ಚರು ಅಂತಿದ್ದೆ. ಯಾರು ಹೇಳಿದೆವು ಅಣ್ಣ? ಹಾಲು ಕರೆಯಲ್ವಣ್ಣ? ಎಲ್ಲಿ ಬರ್ತೈತೆ ಹಾಲು ಕರೆಯಕ್ಕೆ? ನೋಡಿ ಎಲ್ಲನ್ನ ಕೈ ಹಾಕಿ. ಇಲ್ಲ, ನಮ್ಮ ಏನೂ ಇಲ್ಲ, ಕೈ ಹಾಲು ಕರೆಯವೂ ಇಲ್ಲ, ಪಾಲ್ ಕರೆಯವೂ ಇಲ್ಲ, ಏನೂ ಇಲ್ಲ. ಏನು ಒಂದ್ ಕೋಳಿ ಕೊಕ್ರೆ ಯಾತ್ರದಿಲ್ಲ, ಒಂದು ಹಾತ್ ಮರಿ ಐತೆ ಅಷ್ಟು ಬಿಟ್ರೆ. ನೋಡ್ ನಾಯಿ ಪೈ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲನ. ಅದು ನೀವು ಕರೆದ್ರು ಬಿಡಿಲ್ಲ ನಿಮ್ಗೆ ಅಣ್ಣ. ಸರಿ, ಪ್ರಪಂಚದಾಗ ಹಾಲ್ ಕರ್ದಿರೋದ್ ನೋಡ್ರಿ ಅಣ್ಣ. ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಅದೇನಿದ್ರು ಹೇಳ್ರಿ, ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ತೆಗಿ ಮಾತಾಡಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ, ಅದಕ್ಕೆ ನಿನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಣ್ತಂದ್ರ ನೀನು ರೇ
ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವರಲ್ವಾ? ಈ ತರ ಮಾಡಿದ್ರೆ ನೀವು ಇವಾಗ ನೀನ್ ಕಣ್ಣಾಗ ನೋಡಿದ್ದೆ, ಫೋಟೋ ಹೊಡ್ಕೊಂಡ್ ಬಂದಿದ್ದೆ ಅಲ್ಲಿ ನಾನು ಹೋಗಿರೋದ. ಏನ್ಗೆ ಇವಾಗ ನಾನು ಎಲ್ಲ ಯಾವ್ಯಾವ ಕಾಲದಾಗ ನಾನೇನ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ದೆ. ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ಹಾ ಮತ್ತೇನ್ ತಡಿ ತಡಿ ತಡೆಯಲ್ಲ ಒಂದು ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಏನೇನ ಸಮಾಚಾರ? ಏನಿಲ್ಲ ಸುಮ್ ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ ಗಂಜಿ ನಾವು ಅವರೆಕಾಯಿ ಕಟ್ಟಿ ಕಳ್ಸಿದ್ರು ಅಲ್ಲಿ ನಮ್ಮ ಅವರೂರಿಂದ. ಹಾ, ಎಲ್ಲ ಊಟ ಮಾಡಿ ಹೆಚ್ಚುಕಟ್ಟ ಮನಗಿದ್ದಾರೆ. ನೀನ್ ಯಾಕಣ್ಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ. ಅವರೆಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಶಾಪ ಹಾಕ್ತಂಗ ಹಾಕ್ಬೇಕು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜರಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಅಲ್ಲಿ ಬಂದಿದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಡ ಪೈಕಿ ಯಾವಾಗ ಸಕ್ಕತ್ತಾಗ ಕುಡ್ದ್ಬಿಟ್ನು ಅಲ್ಲೇ ನನ್ ಮಗಳಿಗೆ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಜ್ಞಾಪನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ ಹೋಗ್ತೀರ ನೀವು ಹೊತ್ತು. ಇದು ತಲೆ ಮ್ಯಾಕ್ ಎತ್ರಿ, ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದೀಯಾ? ಅಲ್ಲಲ್ಲ, ಕೇಳ್ಬಿಟ್ರಂಗ. ಹಂಗಲ್ಲ ಸ್ವಾಮಿ. ಕಂಡೋರ್ ಮನೆ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳು ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡಲ್ಲಿ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ದಾನೆ. ಬಗ್ಕೊಂಡು ಮಾಡ್ರೆ ಮೂಗಾಗ ಬಾಯಿಗೆ ಬಂದ್ಬಿಡ್ತಾವೆ. ಅವಾಗ ಮ್ಯಾಗಡಿಗೆ ತಲೆ ಎತ್ತಬೇಕು ಅಂತ ಹೇಳಿದ್ರೆ ಅದು ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನಿ. ನಿನ್ನಂಗೆ ಅವ್ರು ಇರ್ತಾವ ಎಂತದ ಟೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರು ಅಚ್ಚುಕಟ್ಟಾಗಿದ್ರು. ಎಡೆ ಮುಂದೆ ಇಕ್ಕಿದ್ರಲ್ಲ ಇದು ಎಣ್ಣೆ. ನೀನು ಅದನ್ ಬಿಡ. ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನ. ಇವಾಗ ನಾವ್ ಹಂಗಂದ್ವ ಸ್ವಾಮಿ. ಮತ್ತೀಗ ಹೊರ್ಗೋ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್. ಅವ್ರು ಬಡ್ಡಿ ಕೊಟ್ಟು ನಮ್ಮ ಮನೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತು ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದು ಅಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡಂತಾರ ನೀವು. ಹುಚ್ಚೆ ಕರ್ಮಿ ಹಿಡಿಯರು ಅಂತಂದಾಗ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲ್ಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ನಿನ್ಗೆ 50,000 ನಿನ್ ಯಾರ ಮಗ ಫೋನ್ ಮಾಡು ಅಂತ ಹೇಳಿದ್ದನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿಗೆ ಕೊಟ್ಟಿದ್ದಿಲ್ಲ ಅಣ್ಣ. ಅಲ್ಲ ಕಣ, ನಾನು ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಹೋಗರಿ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ, ನೀನ್ ಏನು ಕೆಲ್ಸಕ್ಕೆ ಹೋಗಲ್ವಲ್ಲ. ಅದಕ್ಕೆ ಆ ಅಕ್ಕನ್ ನಾನು ಹೆಂಡ್ತಿನ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು.
ನಾವ್ ಇವಾಗ ಅಂತದೇನು ನಂಗ್ ಬಂದಾಗ ಹಂಗ್ ಬಂದಾಗ ಕೇಳ್ತೀವಿ ಸ್ವಾಮಿ, ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು ನಿನ್ ಹೆಂಡತಿ, ಹೇಳಿದ್ರೆ ಕೊಡ್ತೀವಿ. ನೀನ್ ನನ್ನ ಮಗ, ನೀನು ಅವ್ರವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ ಅವ್ರವ್ರ ಮದ್ವೆ ಮನೆಗೆ ಅವ್ರವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನ್ ಚಾಪೆ ಹಾಸ್ಕೊಂಡು ನೋಡೋಣ. ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ. ನಮ್ಮ ಕುಂತ್ರೆ ಎಲ್ಲ ಇದು ಅಡಿಕೆ ತೋಟಕ್ಕೆ ಪೂರ್ತಿನ ನೀವೆಲ್ಲ ಬೋರಾಗ್ಲಿಂದ ನೀರ್ ಹಿಡ್ಕೊಂಡು ಒತ್ತುವಿತೀರ ಅಂತ ದಿನ 500 ಅಡಿಕೆ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗ ನಮ್ಮನ್ನಕ್ಕೆ ನಾನ್ ನೀರು ಒಯ್ತೀನಿ. ನೀನ್ ಇವತ್ತು ಬಾ, ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತೀನಿ ನೋಡೋಣ. ಅಷ್ಟ್ ಅಲ್ಲಿಗೆ ಹೋಗ್ತಾರಲ್ಲ ಇವ್ ನಮ್ಮನ್ ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗೋತ್ ನಮ್ಗೆ. ಯಾರು ಒಂದ್ ಅಂತಂದ್ರಿ ನನ್ನ ಮಕ್ಳು ಬರೀ ಅಲ್ಲ ಸರ್, ನಿಮ್ಗೇನು ಒಂದ್ಸಲ ಮಕ್ಕ ಹಂಗೆಲ್ಲ ಅಂತ ಅಂತಿರಲ್ಲ. ಅಲ್ಲ ಕಣ್ಲ, ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ಇದೆಯಾ. ನನ್ನಂಗೆ ನಾನು ಪಕ್ಕದಾಗ ಕೂತ್ಕೊಂಡ್ ನೀನು ಪಕ್ಕದಾಗ ಕೂತ್ಕೋ, ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆಯಿಂದ ತೊಳ್ಕಂತೀನೋ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣೋ, ಅದನ್ನ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದಿಬ್ರು ಕರ್ಸನ ಬೇಕಾರೆ. ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಕಟ ಆಡಕ್ ಅದನ್ನೇ ಇವಾಗ ಇಷ್ಟವಾತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ಹೊರಟ್ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋದೆ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ, ಬೈದಲ್ಲೋ. ವಾಂತಿ ಇತಿಹಾಸದಾಗೆಲ್ಲ ಏನು ಕತೆ ಹೇಳ್ತಾ ಇಲ್ರ, ಮೂಗಾಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತೆ, ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ ಮ್ಯಾಗಡಿಕೆ ಕತ್ತಿನ ಸಿರ ಮ್ಯಾಗಡಿಗೆ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ. ಹಂಗೇಳಲ್ಲೇ ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ, ಮೇಲಕ್ಕೆ ಸೂರ್ಯನ್ ನೋಡೋಣ. ನಿಮ್ಮ ಅಲ್ಲೇ ಹೊಡಿತೀನಿ ನನ್ನ ಮಗನಲ್ಲ. 10 ಜನ ಕುಡಿಯೋದು ಒಬ್ನೇ ಕುಡಿದ್ ಮಾತಾಡೋದು ನೋಡಿ ನಮ್ಮನ್ನ. ನಮ್ಗೆ ಏನು ಕುಡಿದವ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ. ಅಲ್ಲ ಕಣ, ಮತ್ತೆ ನೀನ್ ಹೆಂಗ ಸರಿ, ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಮೇಲ್ಬೋದೆ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ. ಏನ್ ಕರ್ಮನಪ್ಪೋ, ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕೂ ಹೇಳು. ಈಗ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ, ನೀನು ಹೇಳಿದ್ದೇನೋ, ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು. ಈಗ ಸೂರ್ಯನ್ ತೋರ್ಸು ನೀನು. ಬಾ, ನಿಮ್ಮಂತಕ್ ಬತ್ತೀನೀಗ. ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ, ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾವ್ರ ಕೈಲಿ. ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು, ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ. ಸ್ವಾಮಿ ನಾವ್ ಹೇಳಿದ್ದೇನು ಗೊತ್ತಾ, ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ. ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗ್ ಬಾ. ನೀನು ಬಂದನ. ಏನ್ ಕರ್ಮನಪ್ಪೋ ಇದು ನಮ್ಮ. ಇದೇನು ಅಂತ ಹೇಳ, ನಾವು ಏನ್ ಕತೆ ಅಂತ ಹೇಳೋಣ. ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು? ಈಚಿಗ್ ಬಂದನ ನರಸಿಂಹರಾಜ. ನಮ್ಮನ್ನಾಳ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯವ್ ನೀವು. ನಮ್ಮನ್ನಾಳ ಆನೆ ಏಣಿ ಹಾಕೊಂಡತ್ತ ಹೊರತು ನಿನಗೆ ಬಂತೇನು? ಮಾನ ಮರ್ಯಾದೆ ಐತ, ಆನೆ ದೇವ್ರು ಅಂತ ಅವನ್ಯಾರೋ ತೆಗೆದುಕೊಂಡವನಾಗ್ಲೇ. ಆಯ್ತು ಸ್ವಾಮಿ, ತಪ್ಪಾಯ್ತು ಇಡಿ. ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ. ಈಚಿಗ್ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ 1 ವಾರದಾಗ ನಿನ್ನ ಹಾಳು ಮಾಡ್ತಾಳೆ. ಇದು ನನ್ನ ಇದು ಬೇಡಿಕೆ ತಾಯಿ.